ಗ್ಯಾಸ್ ಸಿಲಿಂಡರ್ ಕೊರತೆ ಬಗ್ಗೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅಪಪ್ರಚಾರ ಮಾಡುತ್ತಿದ್ದಾರೆಂದು ಆರೋಪಿಸಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ನಡೆಸಿದರು. ದಾವಣಗೆರೆ ನಗರದ ಗಡಿಯಾರ ಕಂಬದ ಬಳಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಮುಖಂಡರು ಹಾಗೂ ಮಹಿಳಾ ಕಾರ್ಯಕರ್ತರು ಸಂಸದರ ವಿರುದ್ಧ ಆಕ್ರೋಶ ಹೊರಹಾಕಿದರು. ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅಭಿವೃದ್ಧಿ ಮಾಡುವುದನ್ನು ಬಿಟ್ಟು ಮಾಧ್ಯಮಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸುಳ್ಳು ಹೇಳಿಕೆ ನೀಡುತ್ತಿದ್ದು, ಇದನ್ನು ನಿಲ್ಲಿಸಿ ಜಿಲ್ಲೆಯ ಅಭಿವೃದ್ಧಿ ಕಡೆ ಗಮನ ಹರಿಸುವಂತೆ ಆಗ್ರಹಿಸಿದರು. ಈ ವೇಳೆ ಪಕ್ಷದ ಮುಖಂಡರಾದ ಗಾಯತ್ರಿ ಸಿದ್ದೇಶ್ವರ್, ಭಾಗ್ಯ ಪಿಸಾಳೆ, ಚೇತನ್ ಶಿವಕುಮಾರ್, ದೇವಿರಮ್ಮ, ಗೌರಮ್ಮ ಪಾಟೀಲ್ ಸೇರಿದಂತೆ ಮತ್ತಿತರರಿದ್ದರು. ಜನಪರ ಹೋರಾಟಕ್ಕೆ ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾ ಕಿ ಅಡುಗೆ ಅನಿಲ ವಿಚಾರವಾಗಿ ದೇಶದ ಜನರ ದಿಕ್ಕು ತಪ್ಪಿಸುತ್ತಿರುವ ಪ್ರವಕ್ತನಿಗೆ ಭಾರತ್ ಮಾತಾ ಕಿ ಡೋಂಗಿ ರಾಜಕಾರಣಕ್ಕೆ ಭಾರತ್ ಮಾತಾ ಕಿ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಅಡುಗೆ ಮಾಡ್ತಾ ಇದ್ದಾರಲ್ಲ, ಮನೆಗೆ ನಡೀತಾ ಇತ್ತಲ್ಲ, ಅವ್ರ ಮನೆಗೆ ಊಟ ಮಾಡ್ತಾ ಇದ್ದಾರೆ, ಭಟ್ರೆ ಮಾಡ್ತಾ ಇದ್ದಾರೆ, ಗ್ಯಾಸ್ ಐತಲ್ಲ ಅವ್ರ ಮನೆಗೆ. ಹಾಂ, ಮತ್ತು ಎಲ್ಲಿದ್ದ ಟ್ರಬಲ್ ಐತಿ? ಇವತ್ತು ಪ್ರತಿ 2 ದಿವಸಕ್ಕೊಂದ್ಸತಿ ಯಾರೇ ಗ್ಯಾಸ್ ಬುಕ್ ಮಾಡಿದರೂ ಸಹಿತ ಪ್ರತಿ ಮನೆಗೆ ಗ್ಯಾಸ್ ಕೊಡ್ತಾರೆ. ಬಡವ ಬಲ್ಲಿದ ಅಂತ ಎಲ್ಲೂ ಸಹಿತ ತಾರತಮ್ಯ ಮಾಡಿಲ್ಲ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಇವತ್ತು ಕಮರ್ಷಿಯಲ್ ಅಂತಂದೇಳಿ, ಏಕೆಂದರೆ ಸ್ವಲ್ಪ ಯುದ್ಧದ ಸಮಯ ಅಂತಂದೇಳಿ ಹೋಟೆಲ್ಗಳಿಗೆ ಪೂರಾ ಹೋಟೆಲ್ ಬಂದ್ ಮಾಡಿರಿ ಅಂತ ಹೇಳಿಲ್ಲ. 50 ಸಿಲಿಂಡರ್ ಕೊಡ್ತಕ್ಕಂಥ ಜಾಗದಲ್ಲಿ 25 ಸಿಲಿಂಡರ್ ಕೊಡ್ತಾರೆ. ಹಾಗಾಗಿ ಅದನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ, ಯಾಕೆಂದರೆ ಇರ್ತಕ್ಕಂಥ ಸ್ಟಾಕನ್ನು ಈಗ ಒಂದು 50 ದಿವಸಕ್ಕಾಗೈತೆ ಅಂದರೆ ಅದು ಒಂದು 100 ದಿವಸದ ತನಕ ತೊಗೊಂಡೋಗ್ಬೇಕು. ಯುದ್ಧ ಯಾವ ಮುಗಿತೈತೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ನಡೀತಾ ಇರೋದು ಕ್ರಿಕೆಟ್ ಅಲ್ಲ, ಯುದ್ಧ. ಅದರಿಂದ ಯುದ್ಧ ಯಾವ ಸಮಯಕ್ಕೆ ಮುಗಿತೈತಿ ಅನ್ನೋದು ಬೇಕಲ್ಲ. ಆ ದೃಷ್ಟಿ ಇಟ್ಕೊಂಡು ಮೋದಿಯವರು ಮುನ್ನೆಚ್ಚರಿಕೆಯನ್ನು ಇಟ್ಟು ಈ ರೀತಿ ಅಡ್ಜಸ್ಟ್ ಮಾಡ್ತಾಯಿದ್ದಾರೆ. ತೊಂದರೆ ಮಾಡ್ತಾಯಿಲ್ಲ, ಯಾರಿಗೂ ಸಹಿತ ಸಿಲಿಂಡ್ರೇ ಸಿಗಲ್ಲ ಅಂತಕ್ಕಂಥ ತೊಂದರೆ ಮಾಡ್ತಾಯಿಲ್ಲ. ಆದರೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇವತ್ತು ನಾನು ಸಂಸದರಾಗಿಬಿಟ್ಟಿದ್ದೀನಿ, 4 ಅಕ್ಷರ ಇಂಗ್ಲೀಷು ನಾನು ಭಾಳ ಪಟ ಮಾತಾಡ್ತೀನಿ, ಹಿಂದೂ ಮಾತಾಡ್ತೀನಿ ಅಂತಂದೇಳಿ ಈ ಡೋಂಗಿ ನಾಟಕವನ್ನು ಮಾಡಬೇಡ್ರಿ ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ. ಯಾಕೆ ಅಂತಂದೇಳಿ ಅಂದರೆ, ಇದೇ ಒಂದು 3-4 ತಿಂಗಳ ಕೆಳಗಡೆಗೆ ತಮಿಳುನಾಡಿನ ವೆಂಕಟೇಶ್ವರ ದೇವಸ್ಥಾನಕ್ಕೆ ಅಲ್ಲಿ ದೀಪ ಹಚ್ಬೋದು ಅಂತಂದೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತೈತಿ. ಆದರೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇದಕ್ಕೆ ಅಲ್ಲಿ ದೀಪ ಹಚ್ಚೋಕ್ಕೆ ಅವಕಾಶ ಕೊಡಬೇಡ್ರಿ ಅಂತಂದೇಳೆಂದು ಸಂಸದರ ಸಹಿ ಒಳಗೆ ಸಹಿ ಹಾಕ್ತಾರೆ ಪ್ರಥಮವಾಗಿ. ಇವ್ರಿಗೇನಾದರೂ ನಾಚಿಕೆ ಮಾನ ಮರ್ಯಾದಿದೆ ಅಂತ ಕೇಳಲಿಕ್ಕೆ ಬಯಸ್ತೀನಿ. ದುರ್ಗಮ್ಮನ ದೇವಸ್ಥಾನಕ್ಕೆ ಬಂದು ಆರತಿ ಮಾಡ್ತೀರಿ, ದೀಪ ಹಚ್ತೀರಿ. ಅದೇ ತಮಿಳುನಾಡಿನ ವೆಂಕಟೇಶ್ವರ ದೇವಸ್ಥಾನಕ್ಕೆ ದೀಪ ಹಚ್ಚಬೇಡ್ರಿ ಅಂತಂದು ಹೇಳೆಂದು ಅವ್ರು ಯಾರು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು ಜಡ್ಜು, ಅವ್ರನ್ನ ಹೊರಗಡೆ ಹಾಕ್ರಿ ಅಂತಂದು ಹೇಳೆಂದು ಅವ್ರು ಆ ಪತ್ರಕ್ಕೆ ಸೈನ್ ಹಾಕ್ತೀರಿ. ನಿಮ್ಮ ಇಬ್ಬಗೆಯ ನೀತಿ ನಾಟಕ ಇವತ್ತು ಇಲ್ಲಿ ಗೊತ್ತಾಗ್ತಾಯಿತ್ತು. ಯಾಕೆಂದರೆ ಅಲ್ಲಿ ನಡೀತಾ ಇರೋದು ಕ್ರಿಕೆಟ್ ಆಟ ಅಲ್ಲ, ಯುದ್ಧ ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಆಗ್ತದೆ. ಯಾಕೆಂದರೆ ನಮ್ಮ ಭಾರತದಲ್ಲಿ ಉತ್ಪತ್ತಿ ಆಗೋ ಇದು ಪ್ರಾಡಕ್ಟ್ ಅಲ್ಲ. ಇವತ್ತು ಪ್ರತಿಯೊಂದು ಸಹಿತ ನಾವು ಎಕ್ಸ್ಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಕ್ರೂಡ್ ಆಯಿಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಎಲ್ಲವೂ ಸಹಿತ ನಮಗೆ ಹೊರದೇಶದಿಂದ ಬರ್ತಕ್ಕಂಥದ್ದು. ಅದು ಅತಿ ಹೆಚ್ಚು ಇರಾಕಿನ ಕಡೆಯಿಂದ ಬರ್ತಾ ಇರ್ತಕ್ಕಂಥದ್ದು. ಆದರೆ ಅಲ್ಲಿ ಯಾವುದೇ ಹಡಗು ಬರೋದಕ್ಕೂ ಸಹಿತ ಪರ್ಮಿಷನ್ ಕೊಡ್ತಾ ಇಲ್ಲ.